ಬೆಂಗಳೂರಿನಲ್ಲಿ ಈ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ದಾಳಿ ಆಯ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿರಂತರವಾಗಿ ಫಾಲೋ ಅಪ್ ಅನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಕೇಸಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಧಾನಿಯಲ್ಲಿ ಹೇಗೆ ರೆಡಿ ಆಗ್ತಾ ಇತ್ತು ಗೊತ್ತಾ ಡ್ರಗ್ಸ್? ಬೆಂಗಳೂರಲ್ಲಿ ಡ್ರಗ್ ಫ್ಯಾಕ್ಟರಿ ಕೇಸಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜಧಾನಿಯಲ್ಲಿ ಹೇಗೆ ರೆಡಿ ಆಗ್ತಾ ಇತ್ತು ಗೊತ್ತಾ ಡ್ರಗ್ಸ್? ಇಷ್ಟು ದಿನಗಳ ಕಾಲ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು, ಬಟ್ ಈಗ ಡ್ರಗ್ಸ್ ನಮ್ಮಲ್ಲೇ ತಯಾರಾಗ್ತಾ ಇತ್ತು ಅನ್ನುವಂತ ಶಾಕಿಂಗ್ ವಿಚಾರ. ಯರಪ್ಪನಹಳ್ಳಿಯ ಘಾಟು ಹರಡಿದ್ದು ಎಲ್ಲೆಲ್ಲಿಗೆ? ನಶೆ ಹಿಂದೆ ಆ ಇಂಜಿನಿಯರ್, ಈ ಇಬ್ಬರು ಉದ್ಯಮಿಗಳು ಕೂಡ ಭಾಗಿಯಾಗಿದ್ರಂತೆ. ಅದೊಂದು ಫಾರ್ಮುಲಾದಿಂದಲೇ ರೆಡಿ ಆಗ್ತಾ ಇತ್ತು ಡ್ರಗ್ಸ್ ಅನ್ನುವಂತ ಆತಂಕಕಾರಿ ವಿಚಾರ ಬೆಳಕಿಗೆ ಬರ್ತಾ ಇದೆ. ಗಡಿಯಲ್ಲೇ ಇಟ್ಕೊಂಡು ಬೆಂಗಳೂರಿನಲ್ಲಿ ಆಪರೇಟ್ ಮಾಡ್ತಿದ್ರ ಡ್ರಗ್ಸ್ ಫ್ಯಾಕ್ಟರಿ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ನಶಾ ಲೋಕದ ಅಸಲಿಯತ್ತನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಬೆಂಗಳೂರಿನಲ್ಲೇ ಇಟ್ಕೊಂಡು ಡ್ರಗ್ ಫ್ಯಾಕ್ಟರಿಗಳ ರೂವಾರಿ ಹಾಕಿದ್ದು ಯಾರು? ಹೇಗೆ ಡ್ರಗ್ಸ್ ತಯಾರು ಮಾಡ್ತಾ ಇದ್ರು? ಎಲ್ಲೆಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು? ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡ್ರಗ್ ಕೇಸ್ ನ ಬಿಗ್ ಫಾಲ್ ಆಫ್ ಸ್ಟೋರಿ. ಡ್ರಗ್ಸ್ ಸಿದ್ಧತೆ ಹಿಂದಿದೆ ಕೆಮಿಕಲ್ ಇಂಜಿನಿಯರ್ ನ ಕೈವಾಡ. ಇಂಜಿನಿಯರ್ ಪ್ರಶಾಂತ್ ಯಲ್ಲಪ್ಪನಿಂದಲೇ ಹೊರಬಿದ್ದಿದೆಯಂತೆ ಕಟು ಸತ್ಯ. ರಾಜಸ್ಥಾನದ ಉದ್ಯಮಿಗಳೇ ಬೆಂಗಳೂರಿನ ಡ್ರಗ್ ಫ್ಯಾಕ್ಟರಿಯ ಓನರ್ಸ್. ಈ ಡ್ರಗ್ಸ್ಗೆ ಬೆಳಗಾವಿಯಲ್ಲಿದ್ದು ಫಾರ್ಮುಲಾ ರೆಡಿ ಮಾಡ್ತಿದ್ದಂತೆ ಪ್ರಶಾಂತ್. ಫ್ಯಾಕ್ಟರಿಗೆ ಬೇಕಾಗಿರುವ ಮಷೀನ್ ಬಿಲ್ಡಿಂಗ್ ವ್ಯವಸ್ಥೆಯನ್ನ ಉದ್ಯಮಿಗಳು ಮಾಡ್ತಾ ಇದ್ರು. ಪ್ರಶಾಂತ್ ಹೇಳಿದ ಎಲ್ಲಾ ರಾಸಾಯನಿಕಗಳನ್ನ ಸಪ್ಲೈ ಮಾಡ್ತಾ ಇದ್ರಂತೆ ಇಬ್ಬರು. ರೆಡಿ ಮಾಡಿ ರಾಮ್ಲಾಲ್ ಬಿಷ್ಣು ಎಂಬಾತನಿಗೆ ಈ ಫಾರ್ಮುಲಾ ತಂದು ಕೊಡ್ತಿದ್ದಂತೆ ಪ್ರಶಾಂತ್ ಸೂಚನೆಯ ಮೇರೆಗೆ ಫ್ಯಾಕ್ಟರಿಗಳಲ್ಲಿ ಡ್ರಗ್ಸ್ ತಯಾರಾಗ್ತಾ ಇತ್ತು. ರಾಜ್ಯದಾದ್ಯಂತ ರೆಡಿ ಆಗ್ತಾ ಇದ್ದ ಡ್ರಗ್ಸ್ ಸ್ಟಾಕ್ ಆಗ್ತಾ ಇದ್ದಿದ್ದು ಬೆಂಗಳೂರಿನಲ್ಲಿ. ಯರಪ್ಪನಹಳ್ಳಿ ಬೇರೆ ಕಡೆ ಸಪ್ಲೈ ಮಾಡ್ತಿದ್ದಂತೆ ಆರೋಪಿ. ಡ್ರಗ್ ಫ್ಯಾಕ್ಟರಿ ಹಿಂದೆ ದೊಡ್ಡವರ ಕೈವಾಡವೂ ಇರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇರಲೇಬೇಕು ದೊಡ್ಡವರ ಶಾಮೀಲು, ಕಾರಣ ಬೆಂಗಳೂರಲ್ಲಿ ಎಗ್ಗಿಲ್ಲದೆ ಡ್ರಗ್ಸ್ ತಯಾರಾಗ್ತಾ ಇತ್ತು. ಅತಿ ದೊಡ್ಡ ಫ್ಯಾಕ್ಟರಿಗಳಿತ್ತು, ಇಷ್ಟೆಲ್ಲ ಜನ ಭಾಗಿಯಾಗ್ತಾ ಇದ್ರು, ಬೇರೆ ರಾಜ್ಯಗಳಿಗೆ ಅದನ್ನ ಸಪ್ಲೈ ಮಾಡ್ತಾ ಇದ್ರು ಅಂದ್ರೆ ಪೊಲೀಸ್ ಇಲಾಖೆಗೂ ಗೊತ್ತಿರ್ಲಿಲ್ವಾ? ಒಂದು ಚಿಕ್ಕ ಸುಳಿವು ಕೂಡ ಸಿಗದೆ ಹೋಯ್ತಾ ಅನ್ನೋದು ಪ್ರಶ್ನೆ ಇತ್ತಲ್ವಾ? ಯಾಕಂದ್ರೆ ದೊಡ್ಡವರ ಪ್ರಭಾವ ಇರಬಹುದು, ದೊಡ್ಡವರು ಶಾಮೀಲಾಗಿರಬಹುದು, ಅವರ ಒತ್ತಡ ಇದ್ದಿರಬಹುದು ಕ್ರಮ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ. ಹಂಗಾಗಿ ಕೆಲವರು ಸೈಲೆಂಟ್ ಆಗಿರ್ತಾರೆ. ಯಾರೆಲ್ಲ ಕ್ರಮ ಕೈಗೊಳ್ಳಬೇಕಾಗಿತ್ತೋ ಅವರೆಲ್ಲರೂ ಕೂಡ ಸೈಲೆಂಟ್ ಆಗಿರ್ತಾರೆ. ಕೆಲವರು ದೊಡ್ಡವರು ಇದರಲ್ಲಿ ಶಾಮೀಲಾಗಿರೋದ್ರಿಂದ ಇಡೀ ರಾಜ್ಯದಾದ್ಯಂತ ಈ ರೀತಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅನ್ನುವಂತ ವೆರಿ ಶಾಕಿಂಗ್ ವಿಚಾರ. ನಾನು ಯಾವಾಗ್ಲೂ ಹೇಳ್ತೀನಿ, ಇಡೀ ದೇಶವನ್ನ ನೀವು ಹಾಳು ಮಾಡೋದಕ್ಕೆ ಬರೀ ಭಯೋತ್ಪಾದಕ ಚಟುವಟಿಕೆಗಳು ಮಾತ್ರ ಸಾಕ್ಷಿ ಆಗಲ್ಲ, ಕಾರಣ ಆಗಲ್ಲ. ಬದಲಾಗಿ ಈ ರೀತಿ ನಮ್ಮಲ್ಲೇ ಇದ್ಕೊಂಡು ಡ್ರಗ್ಸ್ ಅನ್ನ ತಯಾರು ಮಾಡಿ ಯುವ ಸಮೂಹವನ್ನ ನಾಶ ಮಾಡೋದಿದೆಯಲ್ಲ, ಇದು ಒಂದ್ ರೀತಿ ಭಯೋತ್ಪಾದಕನೇ. ಹಂಗಾಗಿ ಇದನ್ನ ಮಟ್ಟ ಹಾಕಬೇಕು ಅಂತ ಕೇಳ್ಕೊಳ್ಳೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಬೆಂಗಳೂರಲ್ಲೇ ಡ್ರಗ್ ಫ್ಯಾಕ್ಟರಿಗಳು ಇದ್ರೂ ಕೂಡ ಕೆಲವರು ಅದನ್ನ ಕ್ರಮ ಕೈಗೊಂಡಿಲ್ಲ, ಪೊಲೀಸ್ ಇಲಾಖೆಗಂತೂ ಮಾಹಿತಿನೇ ಇರ್ಲಿಲ್ವಾ ಅನ್ನೋ ಪ್ರಶ್ನೆಗಳಿತ್ತು. ನನಗೆ ಈಗೊಂದು ಪ್ರಶ್ನೆ ಕಾಡ್ತಾ ಇದೆ, ಇಷ್ಟೆಲ್ಲ ಎಗ್ಗಿಲ್ಲದೆ ಡ್ರಗ್ ಫ್ಯಾಕ್ಟರಿಗಳನ್ನ ನಡೆಸ್ತಾ ಇದ್ರು, ಡ್ರಗ್ಸ್ ಅನ್ನ ತಯಾರು ಮಾಡ್ತಾ ಇದ್ರೆ ಅಂದ್ರೆ ದೊಡ್ಡವರು ಕೂಡ ಇದರಲ್ಲಿ ಶಾಮೀಲಾಗಿದ್ರ ಅನ್ನೋದು ಪ್ರಶ್ನೆ. ಇನ್ವೆಸ್ಟಿಗೇಷನ್ ಸ್ಟೋರಿಯನ್ನ ಜನರ ಮುಂದೆ ತೆರೆದಿಡೋದಾದ್ರೆ ಏನೆಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ? ಶ್ರುತಿ, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮಹಾರಾಷ್ಟ್ರದ ANTF ಅಧಿಕಾರಿಗಳು ಯಾವಾಗ ಬೆಂಗಳೂರಿನ 3 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಕೆಲವೊಂದಷ್ಟು ಡ್ರಗ್ಸ್ ನ ತಯಾರಿಕಾ ಘಟಕಗಳ ಮೇಲೆ, ಅಂದ್ರೆ ಫ್ಯಾಕ್ಟರಿಗಳ ಮೇಲೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಡ್ರಗ್ಸ್ ಗಳು ಕೂಡ ಸಿಕ್ಕಿತ್ತು. ಹೀಗಾಗಿ ಸೀಸ್ ಮಾಡಿದಂತ ಪೊಲೀಸರು ಈ ಮಹಾರಾಷ್ಟ್ರದ ANTF ಅಧಿಕಾರಿಗಳು ನೇರವಾಗಿ ಅಲ್ಲಿ ಪ್ರಮುಖವಾಗಿ ಇಬ್ರು ಮಾಲೀಕರು, ಅಂದ್ರೆ ಈ ಒಂದು ಬಿಸ್ನೆಸ್ ನ ಮಾಡ್ತಾ ಇದ್ದಂತ, ಜೊತೆಗೆ ಇದು ಏನೆಲ್ಲ ಬೇಕಾಯ್ತು, ಬಿಲ್ಡಿಂಗ್ ಆಗಿರ್ಬೋದು, ಜೊತೆಗೆ ಅಲ್ಲಿ ತಯಾರಿಕಾ ಘಟಕಕ್ಕೆ ಏನೆಲ್ಲ ವಸ್ತುಗಳು ಬೇಕಾಯ್ತು ಅದನ್ನ ಸಪ್ಲೈ ಮಾಡ್ತಿದ್ದಂತ
ಮಾಡಿದಂತ ಇಬ್ರು ಆರೋಪಿಗಳು ಯೋಗಿರಾಜ್ ಹಾಗೂ ಮತ್ತೊಬ್ಬ ನಯಾರ್ ಅಂತ ಹೇಳಿ ಈ ಇಬ್ಬರನ್ನು ಕೂಡ ಮಾಲೀಕರು ಅಂತ ಹೇಳಿ ಗೊತ್ತಾಗಿದೆ. ಹೀಗಾಗಿ ಅವ್ರನ್ನ ಅರೆಸ್ಟ್ ಮಾಡಿದರೆ ಮತ್ತೊಬ್ಬ ಆರೋಪಿ ಇಲ್ಲಿ ಕೆಮಿಕಲ್ ಇಂಜಿನಿಯರ್ ಆಗಿ ಬೆಳಗಾವಿ ಮೂಲದ ವ್ಯಕ್ತಿ ಒಬ್ಬ ಇದ್ದಾನೆ ಪ್ರಶಾಂತ್ ಹೇಳಿ, ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಅದೇ ರೀತಿಯಾಗಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಂತ ರಾಮ್ಲಾಲ್ ಬಿಷ್ಣೋಯ್ ಏನಂತ ಇದ್ದಾನೆ, ಆತನನ್ನು ಕೂಡ ಪೊಲೀಸರು ಅರೆಸ್ಟ್ ಅನ್ನ ಮಾಡಿ ತನಿಖೆನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ಕೆಮಿಕಲ್ ಅನ್ನ ಬಳಕೆ ಮಾಡ್ಕೊಂಡು ಈ ರೀತಿಯಾಗಿ ಡ್ರಗ್ಸ್ ಗಳನ್ನ ತಯಾರಿಕೆ ಮಾಡ್ತಾ ಇದ್ರು ಅನ್ನೋದನ್ನ ಪ್ರಾಥಮಿಕ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಶಾಕಿಂಗ್ ವಿಚಾರ ಕೂಡ ಬೆಳಕಿಗೆ ಬರುತ್ತೆ. ಅಂದ್ರೆ ಈ ಪ್ರಶಾಂತ್ ಏನಿದ್ದಾನೆ ಆತ ಕೆಮಿಕಲ್ ಇಂಜಿನಿಯರ್ ಆಗಿ ಒಂದು ವಿದ್ಯಾಭ್ಯಾಸವನ್ನ ಮಾಡಿದ್ದ. ಆತನಿಗೆ ಕೆಮಿಕಲ್ ಅನ್ನ ಬಳಸಿಕೊಂಡು ಯಾವ ರೀತಿಯಾಗಿ ಡ್ರಗ್ಸ್ ಗಳನ್ನ ಮಾಡಬೇಕು, ವಿಚಿತ್ರವಾದಂತ ಡ್ರಗ್ಸ್ ಗಳನ್ನ, ವಿವಿಧವಾದಂತ ಡ್ರಗ್ಸ್ ಗಳನ್ನ ತಯಾರಿಕೆ ಮಾಡೋದಕ್ಕೆ ಯಾವ ಎಲ್ಲ ಕಚ್ಚಾ ವಸ್ತುಗಳು ಬೇಕಾಗಿತ್ತು, ಕೆಮಿಕಲ್ ನ ಬಳಸ್ಕೊಂಡು ವಿವಿಧವಾದಂತ ಡ್ರಗ್ಸ್ ಗಳನ್ನ ತಯಾರಿಕೆ ಹೇಗ್ ಮಾಡಬೇಕು, ಈ ಎಲ್ಲಾ ವಿಚಾರಗಳು ಆತ ಕೆಮಿಕಲ್ ಇಂಜಿನಿಯರ್ ಆಗಿರೋದ್ರಿಂದ ಎಲ್ಲಾ ವಿಚಾರಗಳು ಆತನಿಗೆ ಗೊತ್ತಿತ್ತು. ಆತ ಏನು ಹೇಳ್ತಾನೆ, ಯಾವ ವಸ್ತುಗಳನ್ನ ಖರೀದಿ ಮಾಡಬೇಕು, ಎಲ್ಲಿ ಖರೀದಿಯನ್ನ ಮಾಡಬೇಕು, ಎಷ್ಟು ಪ್ರಮಾಣದ ಮಿಶ್ರಣವನ್ನ ಅಂದ್ರೆ ಮಿಕ್ಸ್ ಮಾಡಿ ಅದೊಂದು ಡ್ರಗ್ಸ್ ಅನ್ನ ತಯಾರಿಕೆ ಮಾಡಬೇಕು, ಈ ಎಲ್ಲಾ ವಿಚಾರ ಆತನಿಗೆ ಗೊತ್ತಿತ್ತು. ಈ ಎಲ್ಲಾ ವಿಚಾರವನ್ನ ಆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಂತ ಈ ರಾಮ್ಲಾಲ್ ಬಿಷ್ಣೋ ಏನಿದ್ದಾನೆ ಆತನಿಗೆ ಹೇಳ್ತಿದ್ದ. ಅದೇ ರೀತಿಯಾಗಿ ಆತ ಫ್ಯಾಕ್ಟರಿಯಲ್ಲಿ ಕೂತ್ಕೊಂಡು ಏನೆಲ್ಲ ಬೇಕು ಕೆಮಿಕಲ್ ನ ಆತ ಯಾವ ರೇಷಿಯೋದಲ್ಲಿ ಹೇಳ್ತಾನೆ ಮಿಕ್ಸ್ ಮಾಡೋದಕ್ಕೆ, ಯಾವ ಡಿಫ್ರೆಂಟ್ ಆದಂತ ಡ್ರಗ್ಸ್ ಗಳನ್ನ ತಯಾರಿಕೆ ಮಾಡಬೇಕು ಅಂತ ಹೇಳಿ ಆತ ಎಲ್ಲಾ ತಯಾರಿಕೆಯನ್ನ ಮಾಡ್ತಾ ಇದ್ದ. ಇಲ್ಲಿ ಈ ಒಂದು ಬಿಲ್ಡಿಂಗ್ ಗೆ ಈ ಇಬ್ರು ಮಾಲೀಕರು ಅಂತ ಏನು ಬಿಸ್ನೆಸ್ ಮ್ಯಾನ್ ಗಳು ಇದ್ದಾರೆ, ಅವರು ಯಾವ ರೀತಿಯಾಗಿ ಎಲ್ಲಿ ಒಂದು ನಿರ್ಜನ ಪ್ರದೇಶ ಅಂದ್ರೆ ಜನಗಳು ಕೂಡ ಯಾರು ಕೂಡ ಹೋಗದೆ ಇರುವಂತಹ ಸ್ಥಳ, ಜೊತೆಗೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಸಿಗದ ರೀತಿಯಲ್ಲಿ ಯಾವ ಪ್ಲೇಸ್ ಅನ್ನ ಬೇಕು ಅಂತ ಹೇಳಿ ಆತ ಗುರುತಿಸ್ತಾ ಇದ್ದ. ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ರು. ಈಗ ಬಂಧಿತ ಆರೋಪಿಗಳು ಜೊತೆಗೆ ಒಟ್ಟು 4 ಜನ ಆರೋಪಿಗಳಿದ್ದಾರೆ. ಜೊತೆಗೆ ಮತ್ತಷ್ಟು ಜನ ಆರೋಪಿಗಳು ಈ ಹಿಂದೆ ಕಾಳದ ಹಾಗೆ ಸಪೋರ್ಟ್ ಅನ್ನ ಮಾಡ್ತಿದಂತ ಪ್ರಭಾವಿಶಾಲಿಗಳು ಯಾರು, ಇದರಲ್ಲಿ ಕೆಲವೊಂದಷ್ಟು ಪೊಲೀಸ್ನವರು ಹಿರಿಯ ಅಧಿಕಾರಿಗಳು ಕೂಡ ಮಿಂಗಲ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರೋದ್ರಿಂದ, ಜೊತೆಗೆ ಕೆಲವೊಂದಷ್ಟು ರಾಜಕೀಯ ವ್ಯಕ್ತಿಗಳು ಕೂಡ ಇದರಲ್ಲಿ ಸಪೋರ್ಟ್ ಮಾಡಿಕೊಂಡು ಈ ರೀತಿಯಾಗಿ ದೊಡ್ಡ ಪ್ರಮಾಣದ ಒಂದು ಫ್ಯಾಕ್ಟರಿಗೆ ನಡೆಸೋದಕ್ಕೆ ಈ ರೀತಿಯಾದಂತಹ ಸಪೋರ್ಟ್ ಮಾಡ್ತಿರುವಂತಹ ಮತ್ತಷ್ಟು ಜನ ಆರೋಪಿಗಳು ಇರೋದ್ರಿಂದಾಗಿ ತನಿಖೆನ ಮುಂದುವರಿಸಿರುವಂತದ್ದು. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.